ನೀವೇನಾದ್ರೂ ಕಾರ್ಕಳಕ್ಕೆ ಹೋದ್ರೆ ನಿಮಗಾಗಿ ಒಂದೊಳ್ಳೆ ಹೋಟೆಲ್ ಅನ್ನ ನಾವಿಂದು ಪರಿಚಯಿಸ್ತಾ ಇದ್ದೀವಿ ನೋಡಿ. ಹೋಟೆಲ್ ಶ್ರೀ ದುರ್ಗಾಭವನ. ಕಾರ್ಕಳದ ಜೋಡು ರಸ್ತೆಯಲ್ಲಿರುವ ಈ ಹೋಟೆಲ್ ಪ್ರತಿನಿತ್ಯ ಬೆಳಿಗ್ಗೆ 3 ಗಂಟೆಗೆ ತೆರೆಯುವ ಮೂಲಕ ತನ್ನ ಗ್ರಾಹಕರಿಗೆ ಉತ್ತಮ ಖಾದ್ಯಗಳನ್ನು ನೀಡುತ್ತಿದೆ. ಇಲ್ಲಿ ಸಿಗುವ ಪೂರಿ, ಬನ್ಸ್, ಪಲಾವ್ ಸೇರಿದಂತೆ ಬಗೆ ಬಗೆಯ ಆಹಾರವನ್ನ ಸವಿಯಲು ಜನ ದೂರ ದೂರುಗಳಿಂದ ಹುಡುಕಿಕೊಂಡು ಬರ್ತಾರೆ. ನಾನು ಈಗ ತಗೊಂಡು 8 ತಿಂಗಳಾಯ್ತು. ಮೊದಲು ಬೇರೆಯವ್ರು ನಡೆಸ್ತಾ ಇತ್ತು. ಮುಂಚೆಯಿಂದ ನಮ್ಮ ಕಂಪನಿ ಶೈಲಿಯಲ್ಲಿ ಇತ್ತು. ಏನಿತ್ತು ಈ ಇಡ್ಲಿ ವಡ ಬೆಳಿಗ್ಗೆ 3 ಗಂಟೆಯಿಂದ ಓಪನ್ ಆಗ್ತದೆ. 3 ಗಂಟೆಯಿಂದ ಓಪನ್ ಆಗಿ ಇಡ್ಲಿ, ವಡ, ಪೂರಿ, ಬನ್ಸ್, ಪಲಾವ್, ಶೀರಾ, ಉಪ್ಪಿಟ್ಟು, ಗುಂಡ, ಪುಟ್ಟಕಡೆ ಬಂದು ಹೇಳ್ತೇವೆ ಅದು. ಮತ್ತು ಸೆಕೆಂಡ್ ಬಟಾಟಂಬಡೆ ಇದೆಲ್ಲ ಆಗ್ತದೆ. ಇಲ್ಲಿ ಸ್ಪೆಷಲ್ ಅಂದರೆ ಗುಂಡ ತೋವೆ, ಬನ್ಸ್ ತೋವೆ, ಬನ್ಸ್ ಸಾಂಬಾರು, ಇಡ್ಲಿ ಸಾಂಬಾರು, ಇಡ್ಲಿ ತೋವೆ. ಯಾವ್ದಕ್ಕೆ ಇಲ್ಲಿ ಉಟ್ಕೊಂಡ್ಬರೋದು ಜಾಸ್ತಿ ಜನ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಓಪನ್ ಆಗ್ತದೆ. ಅವರಿಗೆ ಬೇಗ ಇಲ್ಲಿ ಕಾರ್ಕಳದಲ್ಲಿ ಏನು ಸಿಗುವುದಿಲ್ಲ. ಆ ಟೈಮಲ್ಲಿ ನಾವು ಓಪನ್ ಮಾಡೋದ್ರಿಂದ ಜನರು ಬರ್ತಾರೆ. ತುಂಬ ಪ್ರೀತಿ ಇದೆ ಜನರಿಗೆ. ನನ್ನ ಹೆಸರು ಮೊಹಮ್ಮದ್ ಅನೀಸ್ ಅಂತೇಳಿ. ನಾವು ಚಹಾ ತಿಂಡಿ ಎಲ್ಲ ತೊಗೊಳ್ಳಿಕ್ಕೆ ಇಲ್ಲೇ ಬರ್ತೇವೆ. ನಾವು ಫುಡ್ಡೆಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ. ತುಂಬ ಟೇಸ್ಟಾಗಿ ಫುಡ್ ಸಿಗುತ್ತೆ, ಒಳ್ಳೆಯದಾಗುತ್ತೆ. ನನ್ನ ಹೆಸರು ಪದ್ಮನಾಭ. ನಾನೊಂದು 10 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ. ಮತ್ತು ಇವರು ಈಗ ಹೊಸತ್ತು ಬಂದವರು. ಚಹಾ ತಿಂಡಿ ಎಲ್ಲ ಒಳ್ಳೇದಾಗ್ತದೆ, ಮುಂಚೆ ಈಗಿಂತ ಒಳ್ಳೇದಾಗ್ತದೆ ಈಗ. ಹಾಗೆ ಬರ್ತಾ ಇರ್ತೇನೆ. ಇಲ್ಲಿ ಏನು ಇಷ್ಟ ನಿಮಗೆ? ಯಾವ ತಿಂಡಿ? ಇಲ್ಲಿ ಎಲ್ಲ ತಿಂಡಿ ಒಳ್ಳೇದುಂಟು. 7-8 ಬಗೆ 10 ಬಗೆಯ ತಿಂಡಿ ಉಂಟು. ತಿಂಡಿ ಒಳ್ಳೆ ಆಗ್ತಿಲ್ಲ. ನಾವು ಬಜೆಗಳಿಂದ ಬಂದೇವೆ ತಿಂಡಿ ತಿನ್ನಲಿಕ್ಕೆ. ಒಂದು 11 ವರ್ಷದಿಂದ ನಾವು ಬರ್ತಿದ್ದೇವೆ ಇಲ್ಲಿ ತಿನ್ನಲಿಕ್ಕೆ. ತಿಂಡಿ ಒಳ್ಳೇದಾಗ್ತದೆ ನಮಗೆ ತಿನ್ನಲಿಕ್ಕೆಲ್ಲ. ಇಲ್ಲಿದೆಲ್ಲ ಫುಡ್ ಎಲ್ಲ ಏನು ಇಷ್ಟ ಇಲ್ಲ ನಿಮಗೆ? ಎಲ್ಲ ನಮ್ಮ ಊರ ಥರದ ಐಟಮ್ ಎಲ್ಲ ಸಿಗ್ತದೆ ಇಲ್ಲಿ. ಈಗ ಇಡ್ಲಿ ವಡೆ ತಿಂತಾ ಇದ್ದೇನೆ ನಾನು. ಅಲ್ಲಿ ಅವ್ರು ಗುಂಡ ತಿಂತಾ ಇದ್ದಾರೆ. ಗುಂಡ ಅಂತ ನಮ್ದು ಇಲ್ಲಿ ಅದೊಂದು ಸಂಪ್ರದಾಯ ಇದೆ. ಅದು ಅಲ್ಲೆಲ್ಲ ಹಳೇದೆಲ್ಲ ಐಟಮ್ ಎಲ್ಲ ಸಿಗ್ತದೆ ಇಲ್ಲಿ ಒಳ್ಳೆ. ಉಡುಪಿಯಿಂದ ಕಾರ್ಕಳಕ್ಕೆ ತೆರಳುವ ಹಾದಿಯಲ್ಲಿ ಸಿಗುವ ಜೋಡು ರಸ್ತೆಯಲ್ಲಿ ಲೊಕೇಟ್ ಆಗಿರುವ ಈ ಹೋಟೆಲ್ಗೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನ ಕಮೆಂಟ್ನಲ್ಲಿ ತಿಳಿಸಿ.